SSK ಪೋರ್ಟಲ್ ಮೂಲಕ CRC ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಮೂಟು ತಾಲೂಕು ಅಥವಾ ಪುಷ್ಟು ತಾಲೂಕು ಮಾಡುವುದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ನಾವು ಏನು ಮಾಡಬೇಕಂದ್ರೆ SSK ಪೋರ್ಟಲ್ ಲಾಗಿನ್ನಲ್ಲಿ ಗೂಗಲ್ದಲ್ಲಿ ಹೋಗಿ ಲಾಗಿನ್ ಮಾಡಿದ ನಂತರ ಇಲ್ಲಿ ಸ್ಪೋರ್ಟ್ಸ್ ಲಾಗಿನ್ ಬರುತ್ತೆ. ಆ ಲಾಗಿನ್ ಓಪನ್ ಮಾಡಿ ನೀವು ಇರ್ತಕ್ಕಂಥ CRC ಕೋಡ್ಗಳನ್ನು ಅಪ್ಲೋಡ್ ಮಾಡಿ ಪಾಸ್ವರ್ಡ್ ಹಾಕಿ ಅದಾದ ನಂತರ ಕ್ಯಾಪ್ಚಾ ಕೋಡನ್ನು ಅಪ್ಲೋಡ್ ಮಾಡಿ ಈ ರೀತಿಯಾದ ಲಾಗಿನ್ ಓಪನ್ ಆಗುತ್ತೆ. ನಾವು ಕಡ್ಡಾಯವಾಗಿ ತಾಲೂಕಾ ಮಟ್ಟಕ್ಕೆ ಮಕ್ಕಳನ್ನು ಮೂವ್ ಮಾಡಬೇಕಂದ್ರೆ ಇಲ್ಲೇನಾಗಿರ್ಬೇಕಂದ್ರೆ ರಿಜಿಸ್ಟ್ರೇಷನ್ ಸಿಗ್ನೇಚರನ್ನು ಕಡ್ಡಾಯ ಮಾಡಿರಬೇಕು. ಇದನ್ನು ಯಾವ ರೀತಿ ಮಾಡಬೇಕು ಅಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೇನು ಬರ್ತಂದ್ರೆ CRC ಅವ್ರ ಹೆಸರು, CRC ಅವ್ರ ಸಿಗ್ನೇಚರ್, ಅದಾದ ನಂತರ ತಾಲೂಕು ಅಧಿಕಾರಿಗಳ ಹೆಸರು ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ನೀವು ಮೂವ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ಇದನ್ನು ಎರಡನ್ನು ಅಪ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿದಾಗ ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ ನೀವು ಇಲ್ಲಿ ಬ್ಯಾಕ್ ಹೋಗಿ ಈಗೇನು ಮಾಡ್ಬೇಕಾದ್ರೆ ನಾವು ಮೂಟು ತಾಲೂಕು ಯಾವ CRC ಕ್ರೀಡಾಕೂಟ ವಿಜೇತರಾಗಿದ್ದಾರೆ ಆ ಮಕ್ಕಳನ್ನು ನಾವು ಮೂವ್ ಮಾಡಬೇಕಾದ್ರೆ ಮೂಟು ತಾಲೂಕು ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ಮೂಟು ತಾಲೂಕು ಕ್ಲಿಕ್ ಮಾಡಿದ ನಂತರ ನಾವು ಯಾವ ಮಗುವನ್ನು ನಾವು ಪುಷ್ ಮಾಡಬೇಕಾಗಿದೆ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಅನ್ನೋದನ್ನು ಮೊದಲು ಈಗ ನೋಡ್ತಾ ಹೋದಾಗ ಮೊದಲಿಗೆ ನಾನು ಒಂದು ತೋರಿಸ್ತೀನಿ. ಬಾಯ್ಸ್ ಅಂಡರ್ 14 ಬಾಯ್ಸ್ ಇಲ್ಲಿ ಮಿನಿ 12ರಿಂದ 14 ವರ್ಷದ ಸೆಲೆಕ್ಟ್ ಕೆಟಗರಿ ತೊಗೊಂಡಾಗ ನಾವು ಇಲ್ಲೇನು ತೊಗೋಬೇಕು ಅಂದ್ರೆ ಲಾಂಗ್ ಜಂಪನ್ನು ಆಯ್ಕೆ ಮಾಡ್ಕೊಂಡ್ವಿ. ಈ ಲಾಂಗ್ ಜಂಪ್ ಆಯ್ಕೆ ಮಾಡ್ಕೊಂಡಾಗ ಯಾವ ಶಾಲೆಯ ಮಕ್ಕಳು ವಿಜೇತರಾಗಿದ್ದಾರೆ ಅನ್ನೋದನ್ನು ನಮ್ಗೆ ಆಲ್ರೆಡಿ ನಮ್ಮ ಹತ್ರ ರಿಸಲ್ಟ್ ಇರುತ್ತೆ. ಆ ರಿಸಲ್ಟ್ ಅನುಸಾರವಾಗಿ ಈಗ GHS ಪಾಲ್ವಾಯಿ ವಿದ್ಯಾರ್ಥಿಗಳು ವಿಜೇತರಾಗಿದ್ದಾರೆ. ಅದೇ ಕ್ಲಿಕ್ ಮಾಡಿದಾಗ ಆ ಶಾಲೆಯ ಸಬ್ಮಿಟ್ ಅಂತ ಕೊಟ್ಟು ಆ ಶಾಲೆಯ ಮಕ್ಕಳ ಹೆಸರುಗಳು ಬರ್ತವೆ. ಇಲ್ಲಿ ಯಾವ ಶಾಲೆಯ ಮಗು ಬಂದಿದೆ ಅನ್ನೋದನ್ನು ಇಲ್ಲಿ ಬರುತ್ತೆ. ಈಗ ಇಲ್ಲಿ ನಾವು ಸೆಲೆಕ್ಟ್ ಇದ್ರ ಮೇಲೆ ಆಲ್ರೆಡಿ ಇದು ಸೆಲೆಕ್ಟ್ ಆಗಿರೋದ್ರಿಂದ ಆ್ಯಕ್ಚುಲಿ ಮಾಡಿದ್ವಿ, ಸೆಲೆಕ್ಟ್ ಆಗಿರೋದ್ರಿಂದ ಈಗ ಇದನ್ನು ಯಾವ ರೀತಿ ಪುಷ್ ಮಾಡಬೇಕು. ಈ ಸೆಲೆಕ್ಟ್ ಹಾಕಿದ ಮುಂಚೆ ಇದೇನಾಗಿರುತ್ತೆ ಇಲ್ಲಿ ಸೇವ್ ಅಂತ ಬಂದಿರುತ್ತೆ. ಸೆಲೆಕ್ಟ್ ಆಗಿದ್ರೆ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ನೆಕ್ಸ್ಟ್ ಬರುತ್ತೆ. ಇದ್ರ ಮೇಲೆ ನಾವು ಈ ರೀತಿ ಕ್ಲಿಕ್ ಮಾಡಿ ಪುಷ್ ಟು ತಾಲೂಕಾ ಲೆವೆಲ್ ಅಂತಂದಾಗ ಈ ಮಗು ಏನಾಗುತ್ತೆ ಡೈರೆಕ್ಟ್ ಪುಷ್ ಟು ತಾಲೂಕಾ ಲೆವೆಲ್ ಹೋಗಿರ್ತದೆ ನೋಡಿರಿ, ಮೂವ್ ಟು ತಾಲೂಕಾ ಲೆವೆಲ್ ಅಂತ ಬಂದ್ಬಿಡುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಬೇರೆ ಇನ್ಯಾವುದೋ ಇವೆಂಟ್ಗಳನ್ನ ಆಯ್ಕೆ ಮಾಡ್ಕೊಂಡು ಹೋದಾಗ ಫಾರ್ ಎಕ್ಸಾಂಪಲ್ ಈಗ ಗರ್ಲ್ಸ್ ಅಥವಾ ಗರ್ಲ್ಸ್ ತೆಗೆದುಕೊಳ್ಳೋಣ. ಗರ್ಲ್ಸ್ 12ರಿಂದ 14 ವರ್ಷ ಕೆಟಗರಿ ತೆಗೆದುಕೊಂಡಾದಾಗ ನಾವು ಯಾವಾಗ ತೊಗೊಳ್ಬೇಕು ಅಂದರೆ ಈಗ ಶಾರ್ಟ್ಪುಟನ್ನು ಆಯ್ಕೆ ಮಾಡ್ಕೊಳ್ಳೋಣ. ಶಾರ್ಟ್ಪುಟ್ ಆಯ್ಕೆ ಮಾಡ್ಕೊಂಡಾಗ ಈಗ ಪ್ರಥಮ ಸ್ಥಾನ ಬಂದಿರತಕ್ಕಂಥ ವಿದ್ಯಾರ್ಥಿ ಯಾವುದಂದ್ರೆ KHPS ಸುಲ್ತಾನ್ಪುರ ಈ ಶಾಲೆಯ ವಿದ್ಯಾರ್ಥಿನಿ ಬಂದಿರೋದು ರಿಸಲ್ಟ್ ನಮ್ಮ ಕಡೆ ಇರೋದ್ರಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಹ ಈಗಾಗಲೇ ಸೆಲೆಕ್ಟ್ ಆಗಿರೋದ್ರಿಂದ ಇದನ್ನು ನಾವು ಏನು ಮಾಡಿದ್ರೆ ಮೊದಲೇ ಸೆಲೆಕ್ಟ್ ಮಾಡಿರೋದ್ರಿಂದ ಇದೇನಾಗ್ತಂದ್ರೆ ಈಗ ಇದನ್ನು ಸಹ ಇಲ್ಲಿ ಸೆಲೆಕ್ಟ್ ಮಾಡಿ ಈಗ ಎಷ್ಟು ಮೀಟ್ರ್ ದೂರ ಹೋಗಿದ್ದಾರೆ ಅನ್ನೋದನ್ನು ನೋಡ್ಕೊಂಡ್ರೆ ಎಷ್ಟು ಮೀಟ್ರ್ ದೂರ ಹೋಗಿದ್ದಾರೆ ಅಂದರೆ 7 ಮೀಟ್ರ್ 7.90. ಇಲ್ಲಿ ನಮ್ಮ ಹತ್ರ ರಿಸಲ್ಟ್ ಶೀಟ್ ಇರುತ್ತೆ. ರಿಸಲ್ಟ್ ಶೀಟನ್ನು ಏನು ಮಾಡ್ಬೇಕು, ಇನ್ನು ಬಂದಿರ್ತಕ್ಕಂಥ ನಂಬರ್ ಯಾವತ್ತಪ್ಪ ಅಂದರೆ ಇದು ಸೆಕೆಂಡ್ ಆಗಿರೋದ್ರಿಂದ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ರಿಸಲ್ಟ್ ಶೀಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸಲ್ಟ್ ಶೀಟ್ ನಮ್ಮ ಹತ್ರ ಇಲ್ಲಿ ಆಲ್ರೆಡಿ ನಾವು ಏನು ಮಾಡಿರ್ಬೇಕು ಅಂದ್ರೆ ನಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಮೊಬೈಲ್ನಲ್ಲಿ PDF ಮಾಡಿ ಇಟ್ಕೊಂಡಿರ್ಬೇಕು. PDF ಅಪ್ಲೋಡ್ ಮಾಡಿ ಇಟ್ಕೊಂಡು ಆದ ನಂತರ ನಾವು ಇದನ್ನು ಓಕೆ ಕೊಟ್ಟು